ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಶಂಕರಪೋಳಿ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಕ್ರಿಲೆಲ್ಲ ಕೊಟ್ಟು ತಂದು ದುಡ್ಡು ಕೊಟ್ಟು ತೊಗೊಂಡು ಬಂದರೆ ಆರೋಗ್ಯ ಇರಲ್ಲ. ಹಾಗಾಗಿ ಇದು ನೋಡಿ, ಶಂಕರಪೋಳಿಗೆ ಏನೇನು ಬೇಕು ಅಂದರೆ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರಿಗೆ ನಾವು ಸಕ್ಕರೆ ಹಾಕ್ಕೊಂಬಿಡೋಣ. ಸಕ್ಕರೆ ಹಾಕ್ಕೊಂಡು ಅದು ಕರಗಲಿ. ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್. ಕ್ವಾಂಟಿಟಿ ಎಲ್ಲ ಸಿಹಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆಲ್ಲ ಅಳತೆ ಎಲ್ಲ ಇಲ್ಲ. ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಕರಗಬೇಕಿದು. ನಾನು ಹೇಳಿದ ರೀತಿಲಿ ಒಂದು ಸರಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಇವಾಗ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇದನ್ನು ನಾವು ಬಿಸಿ ಮಾಡ್ಕೊಬೇಕು. ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತೀನಿ. ಸಕ್ಕರೆ ಕರಗಿದೆ. ಈಗ ನಾವು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು. ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ, ಆದರೆ ಕೆಲವೊಂದಕ್ಕೆ ಮೈದಾನೇ ಬೇಕಾಗತ್ತೆ. ನೀವು ಗೋಧಿ ಹಿಟ್ಟಲ್ಲೂ ಯೂಸ್ ಮಾಡ್ಬೋದು. ಮೈದಾ ಇದು ನಾನು ಅರ್ಧ ಕೆ ಜಿ ಇರೋದು. ನಾನು ಒಂದು 300 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದು ನಂದು ಸ್ಪೆಷಲ್ ಏಲಕ್ಕಿ ಪುಡಿ. ನಾನು ಇದ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಇಷ್ಟಿದೆಯಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ನಾನು, ಆ ಎಣ್ಣೆ ಬಿಸಿ ಹಾಕ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಇರಬೇಕು ಎಣ್ಣೆ. ನೀವು ಯಾವ ಎಣ್ಣೆ ಬಳಸ್ತೀರ ಅಡುಗೆಗೆ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕೈ ಹಾಕಬೇಡಿ, ಬಿಸಿ ಇರುತ್ತೆ. ಈಗ ಈ ಸಕ್ಕರೆ ಕರಗಿಸ್ಕೊಂಡಿದ್ವಲ್ಲ ನೀರು, ನಿಮ್ಮ ಮನೇಲಿ ಏನಾದರೂ ಜಾಮೂನ್ ಮಾಡಿ ಜಾಮೂನ್ ಪಾಕ ಉಳಿದಿತ್ತು ಅಂದರೆ ನೀವು ಅದರಲ್ಲೂ ಮಾಡ್ಕೊಳ್ಬೋದು. ಬಿಸಾಡಬೇಡಿ ಜಾಮೂನ್ ಪಾಕನ. ಗಟ್ಟಿಗೆ ಕಲಿಸ್ಕೊಳ್ಳಿ. ನೀರಾಗಿ ಕಲಿಸ್ಕೊಳ್ಬೇಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಯಾಕಂದರೆ ನಾವು ಇದನ್ನು ಲಡಿಸ್ಬೇಕಲ್ವ, ಹಾಗಾಗಿ ನೋಡಿ ಈ ಹದ ಇರಲಿ. ಈ ಹದ ಇರಲಿ. ಸ್ವಲ್ಪ ನಾವು ಇದಕ್ಕೆ ಎಣ್ಣೆ ಸವರ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಎಣ್ಣೆ ಸವರೋದು ಯಾಕೆ ಅಂದರೆ ಇಟ್ಟು ಒಣಗಬಾರ್ದು ಅಂತ ಹೇಳಿ. 2 ನಿಮಿಷ ಮುಚ್ಚಿಟ್ಬಿಡೋಣ. ಇದನ್ನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯಲಿ. ಅಷ್ಟೊತ್ತಿಗೆ ನಾವು ಲಡ್ಸ್ಕೊಳ್ಳೋಣ. ಇದನ್ನು ನೋಡಿ, ಇಷ್ಟಪ್ಪ ತೊಗೊಂಡು ಮಾಮೂಲಿ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು, ನಾನು ಗೋಧಿ ಹಿಟ್ಟಲ್ಲಿ ಅದುತ್ತಾ ಇದ್ದೀನಿ. ಎಷ್ಟು ನಿಮಗೆ ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಲಡ್ಸ್ಕೊಳ್ಳಿ. ನೀವು ಚಿಕ್ಕದಾದರೂ ಮಾಡ್ಕೊಳ್ಬೋದು. ನಾನು ಒಂದು ಸರಿ ಬಾಣಲೆಗೆ ಹಾಕ್ಕೊಟ್ಟು ಲಡಿಸ್ತೀನಿ. ನಾನು ಮೈದಾ ಅಲ್ವಾ, ಹಾಗಾಗಿ ಲಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಮಧ್ಯ ಏಲಕ್ಕಿ ಪುಡಿ ಇತ್ತು, ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ. ತೆಳ್ಳಗೆ ಹಪ್ಪಳ ಲಡ್ಸಿರಿ. ಆಮೇಲೆ ಏನಾಗುತ್ತೆ, ಅದು ಸಿಂಕ್ ಆಗುತ್ತೆ, ಹತ್ರ ಬಂದ್ಬಿಡುತ್ತೆ. ಮೈದಾ ಆಗಿರೋದ್ರಿಂದ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಇದು ತೀರಾ ದಪ್ಪನೂ ಅಲ್ಲ, ತೀರಾ ತೆಳುನೂ ಅಲ್ಲ, ಆ ಥರ ಇರಬೇಕು. ಇದಕ್ಕೆ ಪಿಜ್ಜಾ ಕಟ್ ಮಾಡೋದ್ರಲ್ಲಿ ಇಲ್ಲ, ಅದಕ್ಕೆ ಒಂದು ಸ್ಪೂನ್ ಬರುತ್ತೆ. ಸ್ಪೂನಲ್ಲಿ ವೀಲ್ ಇರುತ್ತೆ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗಳ ಮನೇಲಿ ಇಲ್ಲ ಅದು, ಅದಕ್ಕೆ ನಾನು ಚಾಕುಲ್ ಕಟ್ ಮಾಡ್ಕೊಳ್ತೀನಿ.
ನಿಮಗೆ ಸ್ಕ್ವಯರ್ ಬೇಕಾ, ಡೈಮಂಡ್ ಬೇಕಾ, ಯಾವ ಥರ ಆದರೂ ಮಾಡಿಕೊಡ್ಬೋದು. ನಾನು ಡೈಮಂಡ್ ಮಾಡ್ಕೊತಾ ಇದ್ದೀನಿ. ಅದಿಲ್ಲ ಇದಿಲ್ಲ ಅಂತ ಹೇಳಬಾರ್ದು, ಏನಿರುತ್ತೆ ಅದರಲ್ಲಿ ಮಾಡಿ ತೋರಿಸೋದೆ ಜಾಣತನ. ಆಮೇಲೆ ಒಂದೊಂದೇ ತೆಗಿಯೋದು ಬೇಡ, ನೀವು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಅದೇ ಬಿಟ್ಟೋಗುತ್ತೆ. ನೋಡಿ ಎಣ್ಣೆ ಕಾದಿದೆ. ಅದು ಒಂದೊಂದೇ ಆಮೇಲೆ ಬಿಡುತ್ತೆ. ಅಯ್ಯೋ ಮುದ್ದೆ ಆಗೋಯ್ತು ಅಂತ ಭಯ ಪಡಬೇಡಿ. ಹೀಗೆ ಮಾಡಿದ್ರೆ, ಹಾಕಿದ ಕೂಡಲೇ ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂತು ನೋಡಿ ಶಂಕರಪೊಳಿ. ಈ ಥರ ಎಲ್ಲ ಮಾಡಿ ಇಟ್ಟರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಹಾಕ್ಕೊಡ್ಬೋದು ಹೊರಗಡೆ ತಿಂಡಿಗಿಂತ. ನೀವು ಇದರಲ್ಲಿ ಮೈದಾಕ್ಕಿಂತ ಗೋಧಿಲಿ ಮಾಡ್ಬೋದು. ನಮ್ಮನೇಲಿ ನಾನು ಸ್ವಲ್ಪ ಗೋಧಿಲೂ ಮಾಡಿದ್ದೀನಿ, ಅದು ವಿಡಿಯೋ ಮಿಸ್ ಆಗೋಯ್ತು ನೋಡಿ. ಇದು ಗೋಧಿದ್ದು ವಿಡಿಯೋ ಮಿಸ್ ಆಯಿತು. ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಇದನ್ನು. ನಾನು ಗೋಧಿ ಹಿಟ್ಟಲ್ಲೂ ತೋರಿಸೋಣ ಅಂದ್ಕೊಂಡು ಎಲ್ಲ ಮಾಡಿದೆ. ಇದೇನು ಮಾಡ್ತೀನಿ, ಪಾಸ್ ಮಾಡಿರ್ತೀನಿ ವಿಡಿಯೋನ. ತುಂಬ ಸರಿ ಹಾಗಾಗಿದೆ ನನಗೆ. ಪಾಸ್ ಮಾಡಿರ್ತೀನಿ, ಆಮೇಲೆ ಅದು ಆನ್ ಮಾಡೋಕ್ಕೆ ಮರ್ತೋಗಿರ್ತೀನಿ. ತುಂಬ ಸರಿ ಹೀಗೆ ಆಗಿದೆ ನನಗೆ. ಎಷ್ಟು ವೀಡಿಯೋಗಳು ಡಿಲೀಟ್ ಆಗಿದೆ ಗೊತ್ತಾ ನನಗೆ. ಆ ಥರ ತುಂಬ ಆಸೆಯಿಂದ ವೀಡಿಯೋ ಮಾಡಿರ್ತೀನಿ, ನೋಡಿದ್ರೆ ಆ ವೀಡಿಯೋನೇ ಬಂದಿರಲ್ಲ. ಇನ್ನೂ ಕಲಿಬೇಕು ನಾನು. ಮೈದಾ ಒಳ್ಳೆಯದಲ್ಲ ಅಂತ ನಾನು ಅಳಿಯ ಬೇಡ ಅಂತಾನೆ, ಅದಕ್ಕೋಸ್ಕರ ಅವನಿಗೆ ಗೋಧಿ ಹಿಟ್ಟಲ್ಲಿ ಮಾಡಿದ್ದು. ನೋಡಿ ಇಷ್ಟ ಆದರೆ ಸಾಕು. ಇದನ್ನು ಇವಾಗ ತಕ್ಕೊಂಬಿಡೋಣ. ಫುಲ್ಲು ಇದೇ ಥರ ಮಾಡ್ಕೊಬೇಕು. ಒಂಚೂರು ಬಿಸಿ ಇದೆ, ಒಂಚೂರು ಎಣ್ಣೆ ನೋಡಿ ಪಾತ್ರೆಲಾಗಲಿ ಎಲ್ಲೂ ಏನೂ ಆಗಿಲ್ಲ. ಇದು ಮೈದಾದ್ದು, ಇದು ಗೋಧಿದ್ದು. ಇದನ್ನು ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನೋಡಿ ಇದು ಈಗ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾಗಬೇಕಿದು, ಬಿಸಿ ಇದೆ. ಇದು ಗೋಧಿ ಹಿಟ್ಟಿಂದು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ದಿನ ಇಟ್ಟರೂ ಇದೇ ಥರ ಇರುತ್ತೆ, ನಿಮಗೆ ಕ್ರಿಸ್ಪಿ ಹೋಗಲ್ಲ. ಸ್ವಲ್ಪ ಇದು ಬಿಸಿ ಇದೆ, ತಣ್ಣಗಾದ್ಮೇಲೆ ನೀವು ಡಬ್ಬಿಲಿ ಹಾಕಿಡಬೇಕು. ನಾನು ಇವಾಗ ಅದು ಮಿಕ್ಕಿರೋದೆಲ್ಲ ಮಾಡ್ಕೊಂಬಿಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ನಿಮಗೆ ತೋರಿಸ್ತೀನಿ ನೋಡಿ. ಸೌಂಡ್ ನೋಡಿ, ಈ ಥರ ನೋಡಿ ಫುಲ್ಲು ಮಾಡಿದ್ದಾಯಿತು. ಇದು ಗೋಧಿದ್ದು ಕಲರ್ ನೋಡಿ, ನಿಮಗೆ ಗೊತ್ತಾಗುತ್ತಲ್ವ. ಗೋಧಿದ್ದು ನೋಡಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಇದು ಬಿಸಿ ಇದೆ. ಇಷ್ಟೊತ್ತು ಶಂಕರಪೊಳಿ ವಿಡಿಯೋ ನೋಡಿದ್ದು ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.